ವೆಲ್ಕಮ್ ಬ್ಯಾಕ್ ಟು ಝೂತಾ ಎಜುಕೇಟರ್ಸ್. ಸ್ನೇಹಿತರೆ, ನಾವು ಫಿಸಿಕಲ್ ವರ್ಲ್ಡ್ ಚಾಪ್ಟರ್ 1 ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಚಾಪ್ಟರ್ 1 ಲೆಕ್ಚರ್ ನಂಬರ್ 3 ನೋಡೋಣ ಸ್ನೇಹಿತರೆ. ಸೊ ಲೆಟ್ಸ್ ಬಿಗಿನ್. ಸೊ ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ಸೊ ಫಸ್ಟ್ ನಮ್ಮ ತಲೆಯಲ್ಲಿ ಬರೋದು ಏನಪ್ಪಾ ಇದು, ವಾಟ್ ಇಸ್ ದಿಸ್ ಫೋರ್ಸ್ ಅಂತ. ಸೊ ಫ್ರೆಂಡ್ಸ್, ನಾವು ನಮ್ಮ ಈ ಫೋರ್ಸ್ ಬಗ್ಗೆ ನಮ್ ನೆಕ್ಸ್ಟ್ ಮುಂಬರುವ ಟಾಪಿಕ್ ನ ವಿಷಯದಲ್ಲಿ ಇದ್ರ ಬಗ್ಗೆ ಒಂದು ಸಪರೇಟ್ ಆಗಿ ಒಂದು ಚಾಪ್ಟರ್ ಇದೆ. ಅಲ್ಲಿ ನಾವು ಇನ್ನೂ ಡೀಟೇಲ್ ಆಗಿ ಕಲ್ಕೊಳ್ಳೋಣ. ಸೊ ಇವಾಗ ಏನು ಇದು ಫೋರ್ಸ್ ಅಂದ್ರೆ ನಾವು ಏನ್ ಅನ್ಕೋಬಹುದು ಅಂದ್ರೆ, ಒಂದು ಯಾವುದೇ ಒಂದು ವಸ್ತುವನ್ನ ನೀವು ನೂಕಿದ್ರೆ ಆಗುವ ಒಂದು ಎಕ್ಸ್ಪೀರಿಯನ್ಸ್ ನ ಫೋರ್ಸ್ ಅಂತ ಅನ್ಕೋಬಹುದು. ಸದ್ಯದ ಮಟ್ಟಿಗೆ ಇಷ್ಟು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಇನ್ನೂ ಒಂದು ಚಾಪ್ಟರ್ ಇದೆ. ಇದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ನಾವು ಕಲಿತೀವಿ ಮುಂದಿನ ಕ್ಲಾಸ್ಗಳಲ್ಲಿ. ಸೊ ಸದ್ಯಕ್ಕೆ ಫೋರ್ಸ್ ಅಂದ್ರೆ ಏನು ಅಂದ್ರೆ, ಒಂದು ಯಾವುದೋ ಒಂದು ವಸ್ತುನ ನೀವು ನೂಕ್ತಾ ಇದ್ರೆ ಅಂದ್ರೆ ಒಂದು ಆಗುವ ಎಕ್ಸ್ಪೀರಿಯನ್ಸ್ ನ ನಾವು ಫೋರ್ಸ್ ಅಂತ ಕರಿತೀವಿ ಅನ್ಕೊಳ್ಳೋಣ. ಫೋರ್ಸ್ ಅಂದ್ರೆ ಬಲ. ಓಕೆ. ಸೊ ಇವಾಗ ಸ್ನೇಹಿತರೆ, ನಾವು ನಮ್ಮ ಲೈಫ್ ಅಲ್ಲಿ ಈ ಫೋರ್ಸ್ ಅನ್ನೋ ಇದು ಶಬ್ದನ ಬಹಳ ಸತ ಕೇಳ್ತೀವಿ. ಅಂದ್ರೆ ಬರೀ ಒಂದೇ ಫೋರ್ಸ್ ಅಂತಲ್ಲ, ಇದ್ರ ಜೊತೆ ಇನ್ನೂ ಬೇರೆ ಬೇರೆ ಹೆಸರಿಂದ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಗ್ರಾವಿಟೇಷನಲ್ ಫೋರ್ಸ್ ಅಂತ, ಓಕೆ, ಅಡೇಸಿವ್ ಫೋರ್ಸ್ ಅಂತ, ಓಕೆ. ಅದೇ ತರ ಫ್ರಿಕ್ಷನಲ್ ಫೋರ್ಸ್ ಅಂತ ನೀವು ಕೇಳಿರಬಹುದು. ಫ್ರಿಕ್ಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಓಕೆ. ಸೊ ಟೆನ್ಷನ್ ಫೋರ್ಸ್ ಇನ್ ದ ಸ್ಟ್ರಿಂಗ್ ಅಂತ ಕೇಳಿರಬಹುದು. ಅಂದ್ರೆ ಒಂದು ಟೆನ್ಷನ್ ಫೋರ್ಸ್ ಅಂದ್ರೆ ನೀವು ಯಾವುದೇ ಒಂದು ರೋಪ್ ಅಂದ್ರೆ ಒಂದು ಹಗ್ಗನ ಒಂದು ಗೋಡೆಗೆ ಕಟ್ಟಿ ನೀವು ಎಳೆದ್ರೆ, ಓಕೆ, ಇನ್ನೊಂದು ಎಂಡಿಗೆನೂ ಕೂಡ ನಿಮ್ಗೆ ಅದು ಎಳೆದಂಗೆ ಫೀಲ್ ಆಗುತ್ತೆ. ಓಕೆ. ಸೊ ನೀವು ಎಳಿತಾ ಇರೋದು ಒಂದ್ ಎಂಡಿಗೆ, ಇನ್ನೊಂದು ಎಂಡಿಗೆ ಯಾರು ಎಳಿತಾ ಇದ್ದಾರೆ? ಸೊ ದಟ್ ಈಸ್ ನಥಿಂಗ್ ಬಟ್ ಟೆನ್ಷನ್ ಫೋರ್ಸ್ ಅಥವಾ ಟೆನ್ಸೈಲ್ ಫೋರ್ಸ್ ಅಂತ ಸ್ನೇಹಿತರೆ. ಓಕೆ, ಈ ವರ್ಡ್ ನ ಕೇಳಿರಬಹುದು. ಅಥವಾ ಬೈಂಡಿಂಗ್ ಫೋರ್ಸ್ ಇನ್ ನಟ್ ಅಂಡ್ ಬೋಲ್ಟ್ ಅಂತ ಕೇಳಿರಬಹುದು. ಓಕೆ. ಅದೇ ತರ ಬಯೋನ್ಸಿ ಫೋರ್ಸ್ ಅಂತ ಕೇಳಿರಬಹುದು. ಕೇಳಿಲ್ಲ ಅಂದ್ರೆ ಮುಂದೆ ನೋಡೋಣ ಬಯೋನ್ಸಿ ಫೋರ್ಸ್ ಅಂತೆ. ಓಕೆ, ವಿಸ್ಕಸ್ ಫೋರ್ಸ್ ಅಂತ. ಓಕೆ, ಇವೆಲ್ಲ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನಾವು ತುಂಬಾನೇ ಕೇಳ್ತಿರ್ತೇವೆ ಸ್ನೇಹಿತರೆ ಇದ್ರ ಬಗ್ಗೆ. ಸೊ ಸ್ವಲ್ಪ ಇದ್ರ ಬಗ್ಗೆ ಚೂರು ಡೀಟೇಲ್ ಆಗಿ ಅಂದ್ರೆ ಸ್ವಲ್ಪ ಇದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ನೀವೆಲ್ಲ ಫೆಮಿಲಿಯರ್ ಆಗಿದ್ದೀರಾ. ಸೊ ಏನಂದ್ರೆ ಗುರುತ್ವಾಕರ್ಷಣ ಬಲ. ಓಕೆ. ಸೊ ಯಾವುದೇ ಒಂದು ವಸ್ತುವನ್ನ ನೀವು ಎಸಿತಾ ಇದ್ದೀರಾ ಅಂದ್ರೆ ಅದು ಕೆಳಗ್ ಬರ್ಲೇಬೇಕು. ಯಾಕೆ ಕೆಳಗ್ ಬರುತ್ತೆ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ಇದು ನಾವೆಲ್ಲ ನೋಡಿದೀವಿ. ಓಕೆ. ಅದೇ ತರ ಫ್ರಿಕ್ಷನಲ್ ಫೋರ್ಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ನೀವು ಎಕ್ಸ್ಪೀರಿಯನ್ಸ್ ಮಾಡಿರಬಹುದು, ಯಾವುದೇ ಒಂದು ವಸ್ತುನ ನೀವು ಒಂದು ಸರ್ಫೇಸ್ ಮೇಲೆ ನೀವು ನೂಕ್ತಾ ಇದ್ರೆ ಆ ಸರ್ಫೇಸ್ ಸ್ವಲ್ಪ ರಫ್ ಆಗಿತ್ತಂದ್ರೆ ನಿಮ್ಗೆ ಒಂದು ರೆಸಿಸ್ಟೆನ್ಸ್, ಒಂದು ರೆಸಿಸ್ಟೆನ್ಸ್ ಪವರ್ ಫೀಲ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆಲ್ಲ ಈ ಒಂದು ಡಯಾಗ್ರಾಮ್ ನಲ್ಲಿ ಈ ತರ. ಸೊ ಇದನ್ನ ನಾವು ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಓಕೆ. ಅದೇ ತರ ನಾವಲ್ಲಿ ಲಾಸ್ಟ್ ಕ್ಲಾಸಿಫಿಕೇಶನ್ ಅಲ್ಲಿ ನೋಡ್ತಾ ಇದ್ವಿ ಬೈಂಡಿಂಗ್ ಫೋರ್ಸ್. ಸೊ ನೆಟ್ ಅಂಡ್ ಬೋಲ್ಟ್ ನ ನೀವು ಟೈಟ್ ಮಾಡಿದ್ಮೇಲೆ ಅದು ಒಂದೊಂದೊಂದು ಪರಸ್ಪರ ಹಿಡ್ಕೊಂಡಿರುತ್ತೆ. ಸೊ ಹಿಂಗಪ್ಪ ಹಿಡ್ಕೊಂಡಿರುತ್ತೆ, ನೀವು ಟೈಟ್ ಮಾಡಿದ್ದು ಒಂದೇ ಸತಿ ಟೈಟ್ ಮಾಡಿರ್ತೀರಾ, ಆದ್ರೆ ಅದು ಕಂಟಿನ್ಯೂ ಅದನ್ನ ಯಾವ ತರ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಬೈಂಡಿಂಗ್ ಫೋರ್ಸ್. ಓಕೆ. ಅದೇ ತರ ನೀವು ನೋಡಿರ್ಬೋದು, ನೀರಿನಲ್ಲಿ ಒಂದು ವುಡನ್ ಬ್ಲಾಕ್ ನ ನೀವು ಮುಳುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀರಾ ಅನ್ಕೊಳ್ಳಿ. ಓಕೆ. ಅವಾಗ ಏನಾಗುತ್ತೆ, ನೀವು ಮುಳುಗಿಸಿದ್ರೆ ಪುನಃ ಅದ ಮೇಲಕ್ಕೆ ಬರುತ್ತೆ. ಸೊ ಪುನಃ ಏನ್ ಮೇಲಕ್ಕೆ ಬರ್ತಾ ಇದೆಯಲ್ಲ, ದಟ್ ಈಸ್ ಬಿಕಾಸ್ ಆಫ್ ಬಯೋನ್ಸಿ ಫೋರ್ಸ್. ಇದನ್ನ ನಾವು ಬಯೋನ್ಸಿ ಫೋರ್ಸ್ ಅಂತ ಕರಿತೀವಿ. ಸೊ ಇವಾಗ ಸ್ನೇಹಿತರೆ, ನಾವು ನೋಡಿದ್ದೇನು ಎಕ್ಸಾಂಪಲ್ ಇವು ನೋಡಿದ್ವಲ್ಲ, ಇವು ಕೆಲವೊಂದೇ ಫೋರ್ಸ್ ನ ಹೆಸರುಗಳು. ಈ ತರ ನೀವು ಹಾಗೆ ನೀವು ಲಿಸ್ಟ್ ಮಾಡ್ತಾ ಹೋದ್ರೆ ನೀವು ಈ ತರ ನೂರಾರು ಫೋರ್ಸ್ ಗಳನ್ನ ನೋಡಬಹುದು ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಈ ತರ ಎಕ್ಸಾಂಪಲ್ಸ್ ನ ನೂರಾರು ನೋಡ್ಬೋದು. ಆದ್ರೆ ಇವಾಗ ಒಂದು ಕ್ವಶನ್ ಅಂದ್ರೆ, ಒಂದು ವಿಚಾರ ಮಾಡುವ ಸಂಗತಿ ಅಂದ್ರೆ, ಇವೆಲ್ಲ ನಾವೇನು ಫೋರ್ಸ್ ಗಳ ಹೆಸರು ನೋಡ್ತಾ ಇದೀವಲ್ಲ, ಗ್ರಾವಿಟೇಷನಲ್ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್, ಬೈಂಡಿಂಗ್ ಫೋರ್ಸ್ ಅಂತ, ಇವೆಲ್ಲ ಬೇರೆ ಬೇರೆನಾ? ಅಥವಾ ಒಂದ್ ವೇಳೆ ಎಲ್ಲಾನು ಬೇರೆ ಬೇರೆ ಇದ್ರೆ ನಾನು ಹೇಳಿದೆ ನೂರಾರು ಫೋರ್ಸ್ ನ ನೋಡಬಹುದಂತ. ಸೊ ಇನ್ ನೂರಾರು ಫೋರ್ಸ್ ನಾವು ಓದ್ಬೇಕಾ? ಸೊ ಇದ್ರೆಲ್ಲ ಬಗ್ಗೆ ನಾವು ಸ್ನೇಹಿತರೆ ಒಂಚೂರು ಇದ್ರ ಬಗ್ಗೆ ಸ್ಟಡಿ ಮಾಡೋಣ ನೆಕ್ಸ್ಟ್ ಸ್ಲೈಡ್ ನಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ, 4 ಫಂಡಮೆಂಟಲ್ ಫೋರ್ಸಸ್. ಸೊ ಸ್ನೇಹಿತರೆ, ನಾವು ಲಾಸ್ಟ್ ಸ್ಲೈಡ್ ನಲ್ಲಿ ನೋಡಿದ್ವಿ ಒಂದು 8-10 ಎಕ್ಸಾಂಪಲ್ಸ್ ಫೋರ್ಸಿಂಗು. ಸೊ ನಾನು ಹೇಳಿದೆ ಹೀಗೆ ನಾವು ನೂರಾರು ಫೋರ್ಸ್ ನ ಎಕ್ಸಾಂಪಲ್ ನಮ್ಮ ಲೈಫ್ ನಲ್ಲಿ ನೋಡ್ಬೋದಂತ. ಸೊ ಇವಾಗ ಇದನ್ನ ಸ್ಟಡಿ ಮಾಡ್ತಾ ಕೂತ್ರೆ ಎಷ್ಟು ಫೋರ್ಸ್ ನ ನಾವು ಸ್ಟಡಿ ಮಾಡ್ಬೇಕು? ಸೊ ಈ ಒಂದು ಕ್ವಶನ್ ನಮ್ಮ ಸೈಂಟಿಸ್ಟ್ ಗಳಿಗೂ ಇತ್ತು. ಅಂದ್ರೆ ಯಾವ ತರ ಇಷ್ಟು ಫೋರ್ಸ್ ನ ಓದ್ಬೇಕಪ್ಪ ಅಂತ. ಆಗ ಒಂದು ನಿರ್ಧಾರಕ್ಕೆ ಅಂದ್ರೆ ಇದನ್ನ ಸ್ಟಡಿ ಮಾಡಿದ್ಮೇಲೆ ಏನ್ ಗೊತ್ತಾಯ್ತಂದ್ರೆ, ಎಲ್ಲಾ ಫೋರ್ಸ್ ನ ಹಿಂದೆ, ಓಕೆ,
ಸೊ ಏನೋ ಒಂದು ಕಾಮನ್ ಏನೋ ಸಂಗತಿ ಇತ್ತು ಸ್ನೇಹಿತರೆ. ಸೊ ಅದ್ರ ಮೇಲೆ ಇವು 4 ನಾವು 4 ಫಂಡಮೆಂಟಲ್ ಫೋರ್ಸಸ್ ನ ಕ್ಲಾಸಿಫೈ ಮಾಡಿದ್ವಿ. ಸೊ ಇವಾಗ ಏನೆಲ್ಲ ನಾವು ಟೈಪ್ಸ್ ಆಫ್ ಫೋರ್ಸ್ ನೋಡಿದ್ವಿ ಹಿಂದೆ, ಅಂದ್ರೆ ಸೆವರಲ್ ಕೈಂಡ್ಸ್ ಆಫ್ ಫೋರ್ಸಸ್. ಸೊ ಆ ಎಲ್ಲ ಫೋರ್ಸ್ಗಳು ಸ್ನೇಹಿತರೆ ಈ 4 ಫಂಡಮೆಂಟಲ್ ಫೋರ್ಸ್ ನ ಮೇಲೆ ಕೆಲಸ ಮಾಡೋದು. ಓಕೆ, ಸೊ ಇದ್ರ ಅರ್ಥ ಏನಂದ್ರೆ ನಾವು ಎಲ್ಲ ಒಂದು 100 ಫೋರ್ಸ್ ನ ಹೆಸರುಗಳು ನೆನಪು ಇಟ್ಟುಕೊಳ್ಳಿಲ್ಲ ಅಂದ್ರೂ ಅಷ್ಟೇ ಹೋಯ್ತು. ಈ 4 ಏನ್ ನಾವು ಈಗ ನೋಡ್ಲಿಕ್ಕೆ ಹೋಗ್ತಾ ಇದೀವೋ ಈ 4 ಫೋರ್ಸಸ್ ನ ಏನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದ್ರ ಅರ್ಥ ಏನಂದ್ರೆ ಇದು ಸ್ನೇಹಿತರೆ, ಇವು 4 ಫಂಡಮೆಂಟಲ್ ಫೋರ್ಸಸ್ ಅಂದ್ರೆ ಇವು ಮೂಲಭೂತ ಬಲಗಳ ಮೂಲಭೂತಗಳು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಯಾವುದೇ ಕೈಂಡ್ಸ್ ಆಫ್ ಫೋರ್ಸ್ ನ ನೀವು ಎಕ್ಸ್ಪ್ಲೇನ್ ಮಾಡಬಹುದು ಅಂತ. ಸೊ ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಗ್ರಾವಿಟೇಷನಲ್ ಫೋರ್ಸಸ್ ಸ್ನೇಹಿತರೆ, ಇದು ಫಸ್ಟ್ ಒಂದೇದ್ದು. ಸೆಕೆಂಡ್ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್. ಓಕೆ, ಸೊ ಥರ್ಡ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ಫೋರ್ಸಸ್ ಅಂಡ್ ಫೋರ್ತ್ ಬಂದ್ಬಿಟ್ಟು ವೀಕ್ ನ್ಯೂಕ್ಲಿಯರ್ ಫೋರ್ಸಸ್. ಸೊ ಇವೇನು ಫಂಡಮೆಂಟಲ್ ಫೋರ್ಸಸ್ ಇದಾವೆ ಸ್ನೇಹಿತರೆ, ಸೊ ನಮ್ಮ ಜೀವನದಲ್ಲಿ ಎಷ್ಟೇ ನೀವು ಫೋರ್ಸ್ ಯಾವುದೇ ತರ ಫೋರ್ಸ್ ನೋಡ್ತಾ ಇದ್ರು, ಟೈಪ್ಸ್ ಆಫ್ ಫೋರ್ಸ್, ಇವಾಗ ಫ್ರಿಕ್ಷನಲ್ ಫೋರ್ಸ್ ನೋಡಿದ್ವಿ ನಾವು, ಏನೋ ವಿಸ್ಕಸ್ ಫೋರ್ಸ್ ಅಂತ ನೋಡಿದ್ವಿ, ಬಯೋನ್ಸಿ ಫೋರ್ಸ್ ಅಂತ ನೋಡಿದ್ವಿ. ಇವೆಲ್ಲ ಫೋರ್ಸ್ಗಳು ಕೂಡ ಈ 4 ಫೋರ್ಸ್ ನ ಮೇಲೆನ ಆಧಾರಿತವಾಗಿವೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇಲ್ಲಿ ನೋಡ್ಬೋದು ನೀವು ಸ್ನೇಹಿತರೆ, ದಿಸ್ ಇಸ್ ಮ್ಯಾಕ್ರೋಸ್ಕೋಪಿಕ್ ಇನ್ ನೇಚರ್. ಅಂದ್ರೆ ಇವ್ 2 ಫೋರ್ಸ್ ನ ಮ್ಯಾಕ್ರೋಸ್ಕೋಪಿಕ್ ಅಂದ್ರೆ ಏನು, ಮ್ಯಾಕ್ರೋ ಅಂದ್ರೆ ನಾವು ನಮ್ಮ ಬರಿಗಣ್ಣಿಂದ ನೋಡಬಹುದು. ಓಕೆ, ಸೊ ಇವೆಲ್ಲ ಗ್ರಾವಿಟೇಷನಲ್ ಫೋರ್ಸ್ ನಾವು ನೋಡ್ತಾ ಇದ್ವಿ ಆಗಲೇ ಒಂದು ಎಕ್ಸಾಂಪಲ್, ಏನು ಬಾಲ್ ಕೆಳಗೆ ಬೀಳ್ತಾ ಇರೋದು ನಾವು ನೋಡ್ಬೋದು ತಾನೆ. ಸೊ ಇದು ಮ್ಯಾಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಅರ್ಥ. ಓಕೆ, ಮ್ಯಾಕ್ರೋಸ್ಕೋಪಿಕ್ ಅಂದ್ರೆ ನಮ್ಮ ಬರಿಗಣ್ಣಿಂದ ನೋಡಬಹುದಾದ ಏನೋ ಒಂದು ಥಿಂಗ್ಸ್ ನ ನಾವು ಮ್ಯಾಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಇವೆರಡು ಫೋರ್ಸಸ್, ಇವೆರಡು ಗ್ರಾವಿಟೇಷನಲ್ ಫೋರ್ಸ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಸ್ ಆರ್ ಮ್ಯಾಕ್ರೋಸ್ಕೋಪಿಕ್ ಇನ್ ನೇಚರ್. ಅದೇ ತರ ಇವೆರಡು ಫೋರ್ಸಸ್ ಮೈಕ್ರೋಸ್ಕೋಪಿಕ್ ಇನ್ ನೇಚರ್. ಅಂದ್ರೆ ಈ ಫೋರ್ಸ್ ಇರ್ತವೆ ಆದ್ರೆ ನಮ್ಮ ಬರಿಗಣ್ಣಿಂದ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಇದನ್ನ ಮೈಕ್ರೋಸ್ಕೋಪಿಕ್ ಇನ್ ನೇಚರ್ ಅಂತ ಕರಿತೀವಿ. ಸೊ ನಾವು ಸ್ನೇಹಿತರೆ ನಾವಿವೆಲ್ಲ ಈ 4 ಫಂಡಮೆಂಟಲ್ ಫೋರ್ಸ್ ನ ಸ್ವಲ್ಪ ಕಂಪ್ಯಾರಿಟಿವ್ ಸ್ಟಡಿ ಮಾಡೋಣ. ಅಂದ್ರೆ ಒಂದನ್ನೊಂದು ನಾವು ಹೋಲಿಕೆ ಮಾಡಿ ನೋಡೋಣ, ಕಂಪೇರ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಡಬಹುದು ನೀವು, ಇದು ಫಸ್ಟ್ ಕಾಲಮ್ ನಲ್ಲಿ ಫೋರ್ಸ್ ಇದು ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಸೊ ಇಲ್ಲಿ ಈ ಕಾಲಮ್ ಜೊತೆ ನಾವು ಕಂಪೇರ್ ಮಾಡೋಣ. ಸೊ ಫಸ್ಟ್ ಒನ್ ಇದನ್ನ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಫಸ್ಟ್ ಒನ್ ಗ್ರಾವಿಟೇಷನಲ್ ನ. ಸೊ ಏನಿದು ಫಸ್ಟ್ ಸೋರ್ಸ್, ಈ ಗ್ರಾವಿಟೇಷನಲ್ ನ ಸೋರ್ಸ್ ಏನು, ಇದರ ಮೂಲ ಏನು? ಸೊ ಇದರ ಮೂಲ ಅಂದ್ರೆ ಸ್ನೇಹಿತರೆ, ಈ ಇದೇನು ಗ್ರಾವಿಟೇಷನಲ್ ಫೋರ್ಸ್ ಇದೆ, ಏನು ಗುರುತ್ವ ಬಲ ಇದೆ, ಇದು ಯಾವ ವಸ್ತುವಿನಲ್ಲಿ ದ್ರವ್ಯರಾಶಿ ಇದೋ, ಯಾವ ವಸ್ತುವಿನಲ್ಲಿ ಮಾಸ್ ಇದೆ, ಓನ್ಲಿ ಅದೇ ವಸ್ತುವಿನ ಮೇಲೆ ಅಷ್ಟೇ ಗ್ರಾವಿಟೇಷನಲ್ ಏನು ಆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಆ ವಸ್ತುವಿನಲ್ಲಿ ಅಷ್ಟೇ ನಿಮ್ಗೆ ಗ್ರಾವಿಟೇಷನಲ್ ಫೋರ್ಸ್ ನ ನೋಡಬಹುದು. ಅಂದ್ರೆ ಯಾವುದೇ ಒಂದು ವಸ್ತುವಿನಲ್ಲಿ ಮಾಸ್ ಇದ್ರೆ ಆ ವಸ್ತುವಿನಲ್ಲಿ ಅಷ್ಟೇ ನೀವು ಗ್ರಾವಿಟೇಷನಲ್ ನ ಕಾಣಬಹುದು. ಓಕೆ, ಅದೇ ತರ ಎದ್ರ ಮೇಲೆ ಆಕ್ಟ್ ಆಗುತ್ತೆ. ಸೊ ಇದೇನ್ ಫೋರ್ಸ್ ಇದೆ, ಫಸ್ಟ್ ಆಫ್ ಆಲ್ ಇದು ಯಾವ ವಸ್ತುವಿನಲ್ಲಿ ಮಾಸ್ ಇದೆ ಅದರಲ್ಲಿ ಏನು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಯಾವ ಬಾಡಿ ಮೇಲೆ ಮಾಸ್ ಇದೆಯೋ, ದ್ರವ್ಯರಾಶಿ ಇದೆಯೋ, ಅದೇ ವಸ್ತುವಿನ ಮೇಲೆ ಅಷ್ಟೇ ಇದು ಆಕ್ಟ್ ಆಗುತ್ತೆ ಸ್ನೇಹಿತರೆ. ಉದಾಹರಣೆಗೆ ನಾವು ನೋಡಿದ್ವಿ ಲಾಸ್ಟ್ ಸ್ಲೈಡ್ ನಲ್ಲಿ, ಒಂದು ಏನೋ ಬಾಲ್ ಕೆಳಗೆ ಬೀಳ್ತಾ ಇತ್ತು. ಸೊ ಬಾಲ್ ಕೆಳಗೆ ಯಾಕೆ ಬೀಳ್ತಾ ಇತ್ತು ಅಂದ್ರೆ ಬಾಲ್ ನಲ್ಲಿ ಮಾಸ್ ಇತ್ತು, ದ್ರವ್ಯರಾಶಿ ಇತ್ತು. ಅದು ಕೆಳಗೆ ಏನ್ ಅಟ್ರಾಕ್ಟ್ ಆಗ್ತಿತ್ತು, ಯಾಕಂದ್ರೆ ಭೂಮಿಯಲ್ಲಿನೂ ದ್ರವ್ಯರಾಶಿ ಇದೆ. ಓಕೆ, ಸೊ ಯಾವ ಬಾಡಿ ಮೇಲೆ ಆಕ್ಟ್ ಆಗುತ್ತೆ ಅದರಲ್ಲಿನೂ ಮಾಸ್ ಇರಬೇಕು, ಯಾವ ಬಾಡಿ ಒಳಗಿದು ಏನು ಒರಿಜಿನೇಟ್ ಆಗ್ತಿದೆ ಅದರಲ್ಲಿನೂ ಮಾಸ್ ಇರಬೇಕು. ಓಕೆ, ಅದು 2 ಕಂಡೀಷನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನೇಚರ್ ಆಫ್ ಫೋರ್ಸ್. ಸೊ ಯಾವ ತರ ಇದ್ರ ನೇಚರ್ ಇದೆ? ಸೊ ಇದ್ರ ನೇಚರ್ ಸ್ನೇಹಿತರೆ ಆಲ್ವೇಸ್ ಅಟ್ರಾಕ್ಷನ್, ಇದು ಆಕರ್ಷಿಸುತ್ತೆ ಅಲ್ವಾ. ನೀವು ನೋಡಿರ್ಬೋದು ಯಾವಾಗ್ಲೂ ಕೆಳಗಡೆ ನೀರ್ ಮೇಲಿಂದ ಕೆಳಗೆ ಬರ್ತಾ ಇದೆ. ಓಕೆ, ಯಾವುದೇ ಒಂದು ಕಲ್ನ ನೀವು ಎಸೆದ್ರೆ ಕೆಳಗೆ ಬರ್ತಾ ಇದೆ. ಯಾಕಂದ್ರೆ ಅದು ಅಟ್ರಾಕ್ಷನ್, ಇದ್ರ ನೇಚರ್, ಈ ಫೋರ್ಸ್ ನ ನೇಚರ್ ಅಟ್ರಾಕ್ಷನ್. ಅದೇ ರೀತಿ ಇದ್ರ ರೇಂಜ್ ಏನಿದು ಇನ್ಫೈನೈಟ್, ಇದ್ರದ್ದು ಅನಂತ. ಇದನ್ನ ನೀವು ಕನ್ಸಿಡರ್ ಇಷ್ಟೆಷ್ಟು ಅಂತ ಹೇಳಕ್ ಆಗಲ್ಲ, ಅದು ಇನ್ಫೈನೈಟ್ ಆಗಿದೆ ಸ್ನೇಹಿತರೆ ಇದ್ರ ರೇಂಜ್. ಓಕೆ, ಅಂದ್ರೆ ನೀವು ಓನ್ಲಿ 2 ಕಿಲೋಮೀಟರ್ ಅಷ್ಟರೊಳಗೆ ಅಷ್ಟೇ ಇದು ಅಪ್ಲೈ ಆಗುತ್ತೆ ಹೀಗೆ ನಾವು ಹೇಳಕ್ ಆಗಲ್ಲ. ಓಕೆ, ಇವಾಗ ನೀವು ನೋಡ್ಬೋದು ಸ್ಟಾರ್ಗಳು ಒಂದಕ್ಕೊಂದು ಏನು ಪ್ಲಾನೆಟ್ಸ್, ನಮ್ಮ ಗ್ರಹಗಳೆಲ್ಲ ಲಕ್ಷಾಂತರ ಕಿಲೋಮೀಟರ್ ಏನೋ ಡಿಫರೆನ್ಸ್ ಅಲ್ಲಿ ಇದೆ. ಆದ್ರೂ ಕೂಡ ಅವು ಒಂದು ಗುರುತ್ವಾಕರ್ಷಣದಿಂದನೇ ಹಿಡ್ಕೊಂಡಿದೆ ಒಂದನ್ನ. ಓಕೆ, ಸೊ ಅದಕ್ಕೋಸ್ಕರ ಅದ್ರ ರೇಂಜ್ ಏನಿದೆ ಇನ್ಫೈನೈಟ್ ಆಗಿದೆ. ಓಕೆ,
ಆದ್ರೆ ಒಂದೇನಂದ್ರೆ ಇದ್ರದ್ದು ಸ್ಟ್ರೆಂತ್ ನಾವು ನೋಡಿದ್ರೆ ಈ ಮಿಕ್ಕಿದ್ದು ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಏನಿದಾವೆ ಇದನ್ನ ನೀವು ಕಂಪೇರ್ ಮಾಡಿದ್ರೆ ಇದ್ರದ್ದು ಏನ್ ಸ್ಟ್ರೆಂತ್ ಇದೆ ಅದು ಸ್ವಲ್ಪ ವೀಕ್ ಆಗಿದೆ. ಓಕೆ, ಇದನ್ನ ವೀಕ್ ಫೋರ್ಸ್ ಅಂತ ನಾವು ಹೇಳ್ಬಹುದು. ಓಕೆ, ಸೊ ಎಕ್ಸಾಂಪಲ್ ಬಂದ್ಬಿಟ್ಟು ನೋಡಿರ್ಬೋದು ನೀವು ಬಿಟ್ವೀನ್ ಸ್ಟಾರ್ಸ್ ಅಥವಾ ಏನು ಪ್ಲಾನೆಟ್ಸ್ ಏನು ಅದರಲ್ಲಿ ಏನ್ ಫೋರ್ಸ್ ಇದೆ ಅದು ಗ್ರಾವಿಟೇಷನಲ್ ಫೋರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇದ್ರದ್ದು ಸೋರ್ಸ್ ಏನು, ಇದ್ರ ಮೂಲ ಏನು? ಸೊ ಇದು ಇದ್ರ ಮೂಲ ಏನಂದ್ರೆ ಇದು ಯಾವ ಬಾಡಿಯಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಇದೆನೋ ಎಲೆಕ್ಟ್ರಾನ್ಸ್ ಇದೆನೋ ಅದೇ ಬಾಡಿಯಲ್ಲಿ ನೀವು ಇದನ್ನ ಕಾಣಬಹುದು ಸ್ನೇಹಿತರೆ, ಈ ಫೋರ್ಸ್ ನ. ಓಕೆ, ಅದೇ ತರ ಇದು ಯಾವ ಬಾಡಿ ಮೇಲೆ ಆಕ್ಟ್ ಆಗುತ್ತೆ, ಯಾವ ಬಾಡಿ ಮೇಲೆ ಆಕ್ಟ್ ಆಗುತ್ತೆ ಅಂದ್ರೆ ಯಾವ ಬಾಡಿ ಒಳಗೆ ನಿಮಗೆ ಎಲೆಕ್ಟ್ರಾನ್ಸ್ ಅಥವಾ ಎಲೆಕ್ಟ್ರಿಕ್ ಚಾರ್ಜಸ್ ಇರ್ತದೋ ಓನ್ಲಿ ಆ ಬಾಡಿ ಮೇಲೆ ಅಷ್ಟೇ ಇದು ಆಕ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಬಾಡಿ ಇದೆ, ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅನ್ಕೊಳ್ಳೋಣ. ಸೊ ನೀವು ಇನ್ನೊಂದು ಬಾಡಿಯಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಇಲ್ಲದೆ ಒಂದು ಬಾಡಿ ಮೇಲೆ ನೀವು ಅದನ್ನ ಟಚ್ ಮಾಡಿದ್ರೆ ಅದು ಫ್ಲೋ ಆಗಲ್ಲ. ಯಾಕಾಗಲ್ಲ ಅಂದ್ರೆ ಎರಡರಲ್ಲಿನೂ ಅದನ್ನ ಯಾವ್ದ್ರ ಮೇಲೆ ಆಕ್ಟ್ ಆಗ್ಬೇಕೋ ಅದರಲ್ಲಿನೂ ಕೂಡ ಎಲೆಕ್ಟ್ರಿಕ್ ಚಾರ್ಜ್ ಇರಬೇಕು. ಓಕೆ, ಅದೇ ತರ ನೆಕ್ಸ್ಟ್ ನೇಚರ್ ಆಫ್ ಫೋರ್ಸ್ ಏನು? ಸೊ ಇದ್ರದ್ದು ಲಾಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ನೇಚರ್ ಏನು ಓನ್ಲಿ ಅಟ್ರಾಕ್ಷನ್ ಆಗಿತ್ತು, ಇದು ಅಟ್ರಾಕ್ಟ್ ಮಾಡ್ತಿತ್ತು. ಬಟ್ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನೇಚರ್ ಇದು ಅಟ್ರಾಕ್ಟು ಮಾಡುತ್ತೆ, ರಿಪೆಲ್ನು ಮಾಡುತ್ತೆ, ಅಂದ್ರೆ ಆಕರ್ಷಿಸುತ್ತೆ, ಆಮೇಲೆ ಏನೋದು ರಿಪೆಲ್ನು ಮಾಡುತ್ತೆ ಸ್ನೇಹಿತರೆ. ಓಕೆ, ಅದೇ ತರ ಈ ಫೋರ್ಸ್ ರೇಂಜ್ ಏನಾಗಿದೆ ಇದು ಕೂಡ ಇನ್ಫೈನೈಟ್ ಆಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಸ್ಟ್ರೆಂತ್ ನೋಡಿದ್ರೆ, ಸೊ ಇದರ ಸ್ಟ್ರೆಂತ್ ಬಂದ್ಬಿಟ್ಟು ಸ್ನೇಹಿತರೆ ಇದನ್ನ ನಾವು ವೆರಿ ಸ್ಟ್ರಾಂಗ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಇದು ಎಷ್ಟು ಸ್ಟ್ರಾಂಗ್ ಅಂದ್ರೆ 10⁻27 ಟೈಮ್ಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಪವರ್ ಎಷ್ಟಿತ್ತು ಅದನ್ನ 10⁻27 ಟೈಮ್ಸ್ ನೀವು ಏನ್ ಮಾಡಿದ್ರೆ ಎಷ್ಟು ಸ್ಟ್ರಾಂಗ್ ಇರುತ್ತಲ್ಲ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಫೋರ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ಇದರ ಎಕ್ಸಾಂಪಲ್ ನೋಡಿದ್ರೆ ಫ್ರಿಕ್ಷನ್ ಫೋರ್ಸ್ ಇದು ಕೈಂಡ್ ಆಫ್ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ಇವಾಗ ನಿಮ್ಗೆ ಇದ್ರ ಮೇಲೆ ನೀವು ನಾಳೆ CET ಯಾವ್ದಾದ್ರು ಬರೆದ್ರೆ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಹಿಂಗೆ ಫ್ರಿಕ್ಷನ್ ಫೋರ್ಸ್ ಇಲ್ಲಿ ಇದು ಯಾವ ಟೈಪ್ ಆಫ್ ಫೋರ್ಸ್ ಇರಬಹುದು ಅಂತ ನಿಮ್ಗೆ ಆಪ್ಷನ್ ಕೊಡ್ತಾನೆ. ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್, ವೀಕ್ ನ್ಯೂಕ್ಲಿಯರ್. ಓಕೆ, ಸೊ ಫ್ರಿಕ್ಷನಲ್ ಫೋರ್ಸ್ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಗಿದೆ ಸ್ನೇಹಿತರೆ. ಸೊ ಯಾವ ತರ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ನಾವು ಮುಂದೆ ಇದ್ರ ಬಗ್ಗೆ ನೆಕ್ಸ್ಟ್ ಮುಂಬರುವ ಚಾಪ್ಟರ್ ಅಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಏನಪ್ಪಾ ಇದ್ರ ಸೋರ್ಸ್ ಏನು, ಇದು ಎಲ್ಲಿ ಕಾಣುತ್ತೆ, ಎಲ್ಲಿ ನೋಡಬಹುದು ಇದ್ರ ಮೂಲ ಅಂದ್ರೆ ನ್ಯೂಕ್ಲಿಯರ್ ಪಾರ್ಟಿಕಲ್ಸ್. ಅಂದ್ರೆ ನ್ಯೂಕ್ಲಿಯಸ್ ನಲ್ಲಿರುವ ಪಾರ್ಟಿಕಲ್ಸ್ ಅಂದ್ರೆ ಇವು ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಎಲೆಕ್ಟ್ರಾನ್ಸ್ ಇವೇನಿದೆ ಅಲ್ಲ, ಇದರ ಪರಸ್ಪರದಲ್ಲಿ ಏನು ಒಂದು ಫೋರ್ಸ್ ಏನ್ ಕಾಣುತ್ತೆ, ಫೋರ್ಸ್ ಏನ್ ಇರುತ್ತೆ ಅದು ಏನು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದ್ರ ಸೋರ್ಸ್ ಏನು ನ್ಯೂಕ್ಲಿಯರ್ ಪಾರ್ಟಿಕಲ್. ನೆಕ್ಸ್ಟ್ ಬಂದ್ಬಿಟ್ಟು ಎದ್ರ ಮೇಲೆ ಆಕ್ಟ್ ಆಗುತ್ತೆ, ಇದು ಆಕ್ಟ್ ಆಗುವುದು ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ಮೇಲೆನೆ ಆಕ್ಟ್ ಆಗುದು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನೇಚರ್ ಆಫ್ ಫೋರ್ಸ್. ಇದ್ರ ಫೋರ್ಸ್ ಯಾವ ತರ ಇರುತ್ತೆ? ಸೊ ಇದು ಕೂಡ ಅಟ್ರಾಕ್ಟ್ ಮಾಡಬಹುದು, ರಿಪೆಲ್ ಮಾಡಬಹುದು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಇದ್ರ ರೇಂಜ್ ಏನಾಗಿದೆ? ಸೊ ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಫೋರ್ಸ್ ರೇಂಜ್ ತುಂಬಾನೇ ಕಡಿಮೆ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಲಾಸ್ಟ್ ನಾವು ಗ್ರಾವಿಟೇಷನಲ್ ಫೋರ್ಸ್ ನ ನೋಡಿದ್ವಿ, ಇದ್ರ ರೇಂಜ್ ಇನ್ಫೈನೈಟ್ ಆಗಿತ್ತು, ಇದರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಂಜ್ ಇನ್ಫೈನೈಟ್ ಆಗಿತ್ತು. ಬಟ್ ಇದ್ರ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ರೇಂಜ್ ತುಂಬಾನೇ ಕಡಿಮೆ ಆಗಿರುತ್ತೆ ಸ್ನೇಹಿತರೆ. ಎಷ್ಟು ಕಡಿಮೆ ಅಂದ್ರೆ 10⁻⁻15 ಮೀಟರ್. ಅಂದ್ರೆ ಇವೇನ್ ನಾನು ಹೇಳಿದೆ ಈ ಫೋರ್ಸ್ ಎಲ್ಲಿ ಕಾಣುತ್ತೆ ಅಂದ್ರೆ ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ನಲ್ಲಿ ಅಂತ. ಉದಾಹರಣೆಗೆ ಒಂದು ಒಂದು ಪ್ರೋಟಾನ್ ಅಥವಾ ಒಂದು ಪ್ರೋಟಾನ್ ಇನ್ನೊಂದು ಪ್ರೋಟಾನ್ ಮೇಲೆ ಇದು ಮಾಡ್ತಾ ಫೋರ್ಸ್ ಹಾಕ್ತಾ ಇದೆ ಅನ್ಕೊಳ್ಳಿ. ಓಕೆ, ಇದಿಷ್ಟು ಚಿಕ್ಕ ಇದ್ರ ರೇಂಜ್ ಎಷ್ಟು ಚಿಕ್ಕ ಇರುತ್ತೆ ಅಂದ್ರೆ ಇದು ತನ್ನ ಪಕ್ಕದಲ್ಲಿರುವ ಪ್ರೋಟಾನ್ ಅಥವಾ ನ್ಯೂಟ್ರಾನ್ ಅಷ್ಟೇನೆ ಇದು ಮಾಡಬಹುದು, ಅಟ್ರಾಕ್ಟ್ ಅಥವಾ ರಿಪೆಲ್ ಮಾಡಬಹುದು. ಅದಕ್ಕಿಂತ ಸ್ವಲ್ಪ ದೂರ ಇದ್ರೆ, ಸ್ವಲ್ಪ ಅಂದ್ರೆ ಇದ್ರ ನೆಕ್ಸ್ಟ್ ಇತ್ತಂದ್ರೂ ಕೂಡ ಇದು ಆಗಲ್ಲ, ಇದು ಫೋರ್ಸ್ ವೀಕ್ ಆಗಿಬಿಡುತ್ತೆ ಸ್ನೇಹಿತರೆ. ಓಕೆ, ಸೊ ಇದ್ರ ರೇಂಜ್ ತುಂಬಾನೇ ಕಡಿಮೆ ಇರ್ತದೆ, 10⁻⁻15 ಮೀಟರ್ಸ್. ಆದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಥವಾ ಗಮನಿಸಬೇಕಾದಂತ ವಿಷಯ ಏನಂದ್ರೆ ಇದ್ರದ್ದು ರೇಂಜ್ ತುಂಬಾನೇ ಕಡಿಮೆ ಇರುತ್ತೆ, ಆದ್ರೆ ಇದು ಬಹಳ ಸ್ಟ್ರಾಂಗ್ ಫೋರ್ಸ್ ಆಗಿರುತ್ತೆ ಸ್ನೇಹಿತರೆ. ಎಷ್ಟು ಸ್ಟ್ರಾಂಗ್ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ದಿಸ್ ಇಸ್ ಸ್ಟ್ರಾಂಗೆಸ್ಟ್ ಫೋರ್ಸ್
10 times stronger than electrostatic force. Sorry, electromagnetic ಆಗಬೇಕಿತ್ತು. 10 times stronger than electromagnetic force. ಸೊ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಏನು ಇಲ್ಲಿ ನೋಡಬಹುದು ನೀವು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನಾವು ಏನ್ ಕರೆದಿದ್ವಿ, ಇಟ್ ಇಸ್ 10 to the power of 27 times of gravitational force ಅಂತ. ಇದು ಗ್ರಾವಿಟೇಷನಲ್ ಫೋರ್ಸ್ ಕ್ಕಿಂತ 10 to the power of 27 times ಸ್ಟ್ರಾಂಗರ್ ಇತ್ತು. ಈ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇದಕ್ಕಿಂತ 10 times 10 ಪಟ್ಟು ಸ್ಟ್ರಾಂಗ್ ಆಗಿದೆ. ಓಕೆ, ಅಷ್ಟ ಇದು ಈ ಫೋರ್ಸ್ ಏನಾಗಿದೆ, ಇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಎಲ್ಲ ಫೋರ್ಸ್ ಗಿಂತ ತುಂಬಾನೇ ಸ್ಟ್ರಾಂಗ್ ಫೋರ್ಸ್ ಸ್ನೇಹಿತರೆ. ಆದ್ರೆ ಇದ್ರ ರೇಂಜ್ ಬಹಳ ಚಿಕ್ಕದಾಗಿರ್ತದೆ. ನೀವು ನೋಡಬಹುದು 10 to the power of -15 meters ಅಷ್ಟೇ. ಓಕೆ, ಸೊ ಇದನ್ನ ಎಲ್ಲಿ ಕಾಣಬಹುದು ಸ್ನೇಹಿತರೆ? ಎಕ್ಸಾಂಪಲ್ ನೋಡಿದ್ರೆ ಇಟ್ ಇಸ್ ಇನ್ಸೈಡ್ ನ್ಯೂಕ್ಲಿಯಸ್. ಸೊ ದಟ್ ಈಸ್ ಇಟ್ಸ್ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸೊ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಏನಪ್ಪಾ ಅಂದ್ರೆ ಇದ್ರ ಸೋರ್ಸ್ ಏನು, ಎಲ್ಲಿ ಇದು ಕಾಣುತ್ತೆ ಅಂದ್ರೆ ಯಾವಾಗ ಯಾವುದೇ ಒಂದು ನ್ಯೂಕ್ಲಿಯಸ್ ನ ಏನು ಬ್ರೇಕ್ ಆದಾಗ. ಓಕೆ, ಯಾಕೆ ಬ್ರೇಕ್ ಆಗುತ್ತೆ ಅಂತ ನಾವು ಕಮಿಂಗ್ ಚಾಪ್ಟರ್ಸ್ ನಲ್ಲಿ ನೋಡೋಣ. ಸೊ ಬ್ರೇಕ್ ಆದಾಗ ಇವೇನ್ ನ್ಯೂಕ್ಲಿಯರ್ ಪಾರ್ಟಿಕಲ್ಸ್ ಇದೆ ಅಲ್ಲ, ಇವೆಲ್ಲ ಹೊರಗೆ ಚಿಮ್ಮುತ್ತೆ ಸ್ನೇಹಿತರೆ. ಇವು ಪ್ರೋಟಾನ್ ಆಗಿರ್ಬೋದು, ನ್ಯೂಟ್ರಾನ್, ಎಲೆಕ್ಟ್ರಾನ್ ಇವೆಲ್ಲ. ಸೊ ಹೊರಗೆ ಚಿಮ್ಮದಾಗ ಸೊ ಆ ಪಾರ್ಟಿಕಲ್ಸ್ ನ ಮಧ್ಯ ಏನು ಫೋರ್ಸ್ ಇರುತ್ತಲ್ಲ ಅದನ್ನ ನಾವು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಸೊ ಆದ್ರೆ ಇಲ್ಲಿ ನೋಡ್ಬೋದು ನೀವು ಆಕ್ಟಾನ್ ಇಲ್ಲಿ ಏನ್ ಬರ್ದಿಲ್ಲ. ಓಕೆ, ನೇಚರ್ ಆಫ್ ಫೋರ್ಸ್ ಇಲ್ಲಿ ಏನಿಲ್ಲ, ರೇಂಜ್ ಏನಿಲ್ಲ. ಯಾಕಂದ್ರೆ ಈ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಮೇಲೆ ಸ್ನೇಹಿತರೆ ಏನು ಬಹಳ ಸ್ಟಡಿ ಆಗಿಲ್ಲ. ಸೊ ಇದ್ರ ಬಗ್ಗೆ ಏನು ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಎಷ್ಟು ಗೊತ್ತಿದೆ ಇಷ್ಟೇ ಗೊತ್ತಾಗಿರೋದು. ಓಕೆ, ಇದ್ರ ಬಗ್ಗೆ ಸ್ಟಡಿನೇ ಅಧ್ಯಯನನೇ ಆಗಿಲ್ಲ. ಓಕೆ, ಸೊ ಏನ್ ಹೇಳ್ಬೋದಂದ್ರೆ ಇದ್ರ ಸ್ಟ್ರೆಂತ್ ನೋಡಿದ್ರೆ ಏನು ಈ ಫೋರ್ಸ್ ಇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಗಿಂತ ವೀಕ್ ಆಗಿರುತ್ತೆ, ಬಟ್ ಗ್ರಾವಿಟೇಷನಲ್ ಫೋರ್ಸ್ ಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಇವು 4 ಫಂಡಮೆಂಟಲ್ ಫೋರ್ಸಸ್. ಸೊ ಯಾವುದೇ ಫೋರ್ಸ್ ನಾವು ಜೀವನದಲ್ಲಿ ನೋಡಿದ್ರೆ ಇದೇ 4 ಫೋರ್ಸ್ ಮೇಲೆ ಆಧಾರಿತವಾಗಿರ್ಬೇಕು ಸ್ನೇಹಿತರೆ. ಇದೇ 4 ಫೋರ್ಸ್ ಪ್ರಿನ್ಸಿಪಲ್ಸ್ ಮೇಲೆ, ಇದರ ಸ್ಟಡಿ ಮೇಲೆ ಆಧಾರಿತವಾಗಿರ್ಬೇಕು. ಸೊ ಇದನ್ನ ನಾವು ಮೂಲಭೂತ ಬಲಗಳು ಅಥವಾ 4 ಫಂಡಮೆಂಟಲ್ ಫೋರ್ಸಸ್ ಅಂತ ಕರಿತೇವೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸರ್ವೇಷನ್ ಲಾಸ್. ಸೊ ಏನಪ್ಪಾ ಇದು ಕನ್ಸರ್ವೇಷನ್ ಲಾ ಅಂದ್ರೆ ಏನು, ಇದ್ರ ಕನ್ಸರ್ವೇಷನ್ ಮೀನಿಂಗ್ ಏನು? ಸೊ ಕನ್ಸರ್ವೇಷನ್ ಅಂದ್ರೆ ಸ್ನೇಹಿತರೆ ಕನ್ನಡದಲ್ಲಿ ಸಂರಕ್ಷಣೆ. ಸೊ ನಾವು ಇವಾಗ ಉದಾಹರಣೆಗೆ ಇದು ನೀವು ಗಮನಿಸಿರ್ಬೋದು, ಈ ಪ್ರಪಂಚ ಸ್ಟಾರ್ಟ್ ಆದಾಗಿಂದನೂ, ಓಕೆ, ಸಹಸ್ರಾರು ಲಕ್ಷಾಂತರ ವರ್ಷಗಳ ಹಿಂದಿಂದನೂ ಪ್ರಪಂಚ ಸ್ಟಾರ್ಟ್ ಆದಾಗಿಂದನೂ ಏನೇನು ವಸ್ತುಗಳಿದ್ವೋ ಇವತ್ತಿನವರೆಗೂ ಹಾಗೆ ಎಕ್ಸಿಸ್ಟಿಂಗ್ ಇದಾವೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಉದಾಹರಣೆಗೆ ನೀವು ಇವಾಗ ಈ ಅರಬ್ಬಿ ಸಮುದ್ರನೋ ಅಥವಾ ಯಾವ್ದು ದೊಡ್ಡ ದೊಡ್ಡ ಸಮುದ್ರ ಏನು ಬಂಗಾಳ ಕೊಲ್ಲಿನ ಈ ತರ ಏನ್ ಸಮುದ್ರ ನೋಡ್ತಾ ಇದ್ದೀರಾ, ಇದು ಅಥವಾ ಯಾವುದೇ ಒಂದು ಗುಡ್ಡ ಬೆಟ್ಟ ನೋಡ್ತಾ ಇದ್ದೀರಾ, ಇದು ಪ್ರಪಂಚ ಸ್ಟಾರ್ಟ್ ಆದಾಗಿದ್ದನೂ ಇತ್ತು. ಓಕೆ, ಸೊ ಇವಾಗಲೂ ಅದು ಎಕ್ಸಿಸ್ಟಿಂಗ್ ಇದೆ, ಅದು ಇನ್ನೂ ಕೂಡ ಇದೆ. ಸೊ ಯಾಕೆ ಹಿಂಗೆ ಅಂದ್ರೆ, ಯಾಕೆ ಡೆಸ್ಟ್ರಾಯ್ ಆಗಿಲ್ಲ? ಓಕೆ, ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಅದೇ ತರ ಇನ್ನೊಂದು, ಇವಾಗ ನಮ್ಮ ಸುತ್ತಮುತ್ತಲೂ ನೀವು ಯಾವುದೇ ವಸ್ತು ನೋಡಿದ್ರು ಕೂಡ ಸೊ ಇದು 2 ಥಿಂಗ್ಸ್ ಇಂದ ಮಾಡಲ್ಪಟ್ಟಿರುತ್ತೆ ಸ್ನೇಹಿತರೆ. ಒಂದು ಮಟೀರಿಯಲ್ ಇಂದ ಮಾಡಲ್ಪಟ್ಟಿರಬಹುದು ಅಥವಾ ಎನರ್ಜಿಯಿಂದ ಮಾಡಲ್ಪಟ್ಟಿರಬಹುದು. ಓಕೆ, ನೀವು ಯಾವುದೇ ವಸ್ತುವನ್ನ ನೋಡಿ, ನೀವು ಯಾವುದೋ ಒಂದು ಗುಡ್ಡ ಬೆಟ್ಟನ ನೋಡಿ, ಅದು ಕೂಡ ಯಾವುದೋ ಒಂದು ಮಟೀರಿಯಲ್ ಇಂದ ಆಗಿದೆ, ಮಣ್ಣಿಂದ ಆಗಿದೆ. ನೀವು ಯಾವುದೋ ಒಂದು ಮರ ನೋಡಿ, ಅದು ಒಂದು ಯಾವುದೋ ಮಟೀರಿಯಲ್ ಇಂದ ಆಗಿದೆ. ನೀರನ್ನ ನೋಡಿ, ಅದೊಂದು ಯಾವುದೋ ಮಟೀರಿಯಲ್ ಇಂದ ಆಗಿದೆ. ಓಕೆ, ಸೊ ನೀವು ಯಾವುದೇ ವಸ್ತು ನೋಡಿದ್ರು ಯಾವುದೇ ಒಂದು ಮಟೀರಿಯಲ್ ಇಂದ, ಓಕೆ, ಅಥವಾ ಒಂದು ಪಾರ್ಟಿಕಲ್ಸ್ ಇಂದ ಆಗಿದೆ ಅಥವಾ ಎನರ್ಜಿಯಿಂದ ಆಗಿದೆ. ಉದಾಹರಣೆಗೆ ಸೂರ್ಯನ ಬೆಳಕು ಬರ್ತಾ ಇದೆ. ಸೊ ಈ ಸೂರ್ಯನ ಬೆಳಕು ಇದನ್ನ ನೋಡಿದ್ರೆ ಇದು ಯಾವ್ದೋ ಮಟೀರಿಯಲ್ ಇಂದ ಆಗಿಲ್ಲ, ಬಟ್ ಅದರೊಳಗೆ ಎನರ್ಜಿ ಇದೆ ಅಲ್ವಾ? ಸೊ ನೀವು ಯಾವುದೇ ವಸ್ತುವನ್ನ ನಮ್ಮ ಸುತ್ತಮುತ್ತಲ ನೋಡಿದ್ರು ಕೂಡ ಅದು ಮಟೀರಿಯಲ್ ಇಂದ ಆಗಿರ್ಬೋದು ಅಥವಾ ಎನರ್ಜಿಯಿಂದ ಆಗಿರ್ಬೋದು. ಸೊ ಏನ್ ಹೇಳ್ತಾ ಇದ್ದೇನೆಂದ್ರೆ, ಇವೆರಡರ ಕ್ವಾಂಟಿಟಿ ಈ ಜಗತ್ತಿನಲ್ಲಿ ಇದು ಫಿಕ್ಸ್ಡ್ ಆಗಿದೆ ಸ್ನೇಹಿತರೆ. ಇದು ದೇವರು ಫಿಕ್ಸ್ ಮಾಡಿ ಕಳಿಸಿದ್ದಾನೆ. ಇದರ ಅರ್ಥ ಏನಂದ್ರೆ, ನೀವು ಯಾವುದೇ ಒಂದು ಮಟೀರಿಯಲ್ನಾಗ್ಲಿ ಅಥವಾ ಯಾವುದೇ ಒಂದು ಎನರ್ಜಿನ ನೀವು ಸೃಷ್ಟಿಸ್ಲಿಕ್ಕೂ ಆಗಲ್ಲ, ನೀವು ಡೆಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಸೊ ಏನ್ ಇದೆ ಈ ಜಗತ್ತಿನಲ್ಲಿ ಅದು ಕಾನ್ಸ್ಟೆಂಟ್ ಆಗಿದೆ, ಅದು ಫಿಕ್ಸ್ಡ್ ಆಗಿದೆ. ಓಕೆ, ಇದನ್ನ ಕನ್ಸರ್ವೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ನಾನು ಹೇಳ್ತಾ ಇದ್ದೇನೆಂದ್ರೆ,
ಸೊ ಎನರ್ಜಿ ಕ್ವಾಂಟಿಟಿ ಏನಾಗಿದೆ ಅದು ಫಿಕ್ಸ್ಡ್ ಆಗಿದೆ. ಸೊ ಎನರ್ಜಿನ ನೀವು ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ, ನೀವು ಅದನ್ನ ಡೆಸ್ಟ್ರಾಯ್ನು ಮಾಡಕ್ಕಾಗಲ್ಲ. ಅದನ್ನ ಕನ್ಸರ್ವೇಷನ್ ಲಾ ಅಂತ ಕರೀತೀವಿ. ಓಕೆ, ಸೊ ಇವಾಗ ನೋಡ್ಬೋದು ದೇರ್ ಆರ್ ಮೆನಿ ಕನ್ಸರ್ವೇಷನ್ ಲಾಸ್ ಇನ್ ನೇಚರ್. ಸೊ ಫಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್ ಎನರ್ಜಿ ಅಂದ್ರೆ ಏನಪ್ಪಾ ಇದು, ಇದ್ರ ಅರ್ಥ ಏನು ಅಂದ್ರೆ ನೀವು ಮಾಸ್ನ ನೀವು ಏನು ಡೆಸ್ಟ್ರಾಯ್ನು ಮಾಡಕ್ಕಾಗಲ್ಲ, ಇದನ್ನ ಸೃಷ್ಟಿನೂ ಮಾಡಕ್ಕಾಗಲ್ಲ. ಇದು ಏನಿದೆ ಅದು ಕಾನ್ಸ್ಟೆಂಟ್ ಆಗಿದೆ. ಒಂದು ಉದಾಹರಣೆಯಿಂದ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಒಂದು ಇಲ್ಲಿ Zn ಜಿಂಕ್ ಪ್ಲಸ್ ಸಲ್ಫೈಡ್ ಕೂಡಿ ಜಿಂಕ್ ಸಲ್ಫೈಡ್ ಆಗ್ತಾ ಇದೆ. ಓಕೆ, ಪ್ಲಸ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇಲ್ಲಿ ನೋಡ್ಬೋದು ಇದನ್ನೆರಡು ಫಸ್ಟ್ ವೇ ಮಾಡ್ತಾರೆ, ಎರಡನ್ನ ತೂಕ ಮಾಡ್ತಾರೆ, ಎರಡರ ತೂಕ ಸಮ ಇತ್ತು. ಓಕೆ, ಇವಾಗ ಇದನ್ನ ಜಿಂಕ್ ಅನ್ಕೊಳ್ಳೋಣ, ಈ ಪಾರ್ಟಿಕಲ್ಸ್ ನ, ಇದನ್ನ ಸಲ್ಫೈಡ್ ಅನ್ಕೊಳ್ಳೋಣ. ಇದು ರಿಯಾಕ್ಷನ್ ಆದ್ಮೇಲೆ ಜಿಂಕ್ ಸಲ್ಫೈಡ್ ಆಗ್ತಾ ಇದೆ. ಸೊ ಇಲ್ಲಿ ಜಿಂಕ್ ಸಲ್ಫೈಡ್ ಸ್ನೇಹಿತರೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಾವು ಸೃಷ್ಟಿ ಮಾಡ್ತಾ ಇಲ್ಲ. ಸೊ ಇದೇನ್ ನಮಗೆ ಜಿಂಕ್ ಸಲ್ಫೈಡ್ ಸಿಗ್ತಾ ಇದೆ ಅದು ಕಾಂಬಿನೇಷನ್ ಆಫ್ Zn ಜಿಂಕ್ ಪ್ಲಸ್ ಸಲ್ಫೈಡ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಜಿಂಕ್ ಇತ್ತೋ, ಇಲ್ಲಿ ನೋಡಿ ಪುನಃ ಎಷ್ಟು ಜಿಂಕ್ ಇತ್ತೋ, ಜಿಂಕ್ ಪ್ಲಸ್ ಸಲ್ಫರ್ ಇವೆರಡು ಸೇರಿ ಜಿಂಕ್ ಸಲ್ಫೈಡ್ ಆಗ್ತಾ ಇದೆ. ಓಕೆ, ಈ ಜಿಂಕ್ ಸಲ್ಫೈಡ್ ನಮ್ಗೆ ಏನ್ ದೊರೀತಾ ಇದನ್ನೋ ಇದನ್ನ ನೀವು ಇದನ್ನು ತೂಕ ಮಾಡಿದ್ರೆ ಪುನಃ ಇದು ಬ್ಯಾಲೆನ್ಸ್ ಆಗ್ತಾ ಇದೆ ಅಲ್ವಾ. ಸೊ ಅದನ್ನೇನು ಹೇಳ್ತಾ ಇರುತ್ತೆ ಸ್ನೇಹಿತರೆ, ಇವತ್ತೇನ್ ನಿಮಗೆ ಎಲ್ಲೋ ಒಂದು ಮಾಸ್ ಏನಾದ್ರೂ ಒಂದು ಸಿಗ್ತಾ ಇದೆ ಅಂದ್ರೆ, ದ್ರವ್ಯರಾಶಿ ಇದೆ ಅಂದ್ರೆ ನೀವು ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ, ಅದು ಫಿಕ್ಸ್ಡ್ ಕ್ವಾಂಟಿಟಿ, ಅದು ಮೊದಲೇ ಫಿಕ್ಸ್ ಆಗಿದೆ. ಅದೇ ತರ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲಿ ಕನ್ಸರ್ವೇಷನ್ ಆಫ್ ಮಾಸ್ ನೋಡಿದ್ವಿ, ಕನ್ಸರ್ವೇಷನ್ ಆಫ್ ಎನರ್ಜಿ ನೋಡೋಣ. ಸೊ ಇದನ್ನ ಚೂರ್ ಗಮನಿಸಿ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತ ಇದೆ. ಸೊ ಏನಪ್ಪಾ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ? ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಎನರ್ಜಿ ಬೈ ವರ್ಚ್ಯೂ ಆಫ್ ಇಟ್ಸ್ ಪೊಸಿಷನ್, ಅಂದ್ರೆ ತನ್ನ ಸ್ಥಾನದಿಂದ ಪಡೆದ ಶಕ್ತಿಯನ್ನು ಪ್ರಚಲನ ಶಕ್ತಿ ಅಂತ ಕರೀತಾರೆ. ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಪ್ರಚಲನ ಶಕ್ತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೈನೆಟಿಕ್ ಎನರ್ಜಿ ಅಂದ್ರೆ ದ ಎನರ್ಜಿ ಬೈ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಸೊ ಚಲನೆಯಿಂದ ಪಡೆದ ಶಕ್ತಿನ ಕೈನೆಟಿಕ್ ಎನರ್ಜಿ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ, ಇಲ್ಲೊಂದು ಏನ್ ನಿಮ್ಗೆ ಕಾಣ್ತಾ ಇದೆ, ಇದೇನ್ ಮನುಷ್ಯ ಈ ಕಡೆ ಮೇಲೆ ಹೋದಂಗೆ ಇದನ್ನ ನೀವು ಅಬ್ಸರ್ವ್ ಮಾಡಿ, ಇದು ಮೇಲಕ್ಕೆ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದಾನ. ಸೊ ಇದು ಪೊಟೆನ್ಷಿಯಲ್ ಎನರ್ಜಿನೂ ಕೂಡ ಇಲ್ಲಿ ರೈಸ್ ಆಗ್ತಿದೆ. ಇಲ್ಲಿ ನೋಡಿ, ಈ ಮೇಲಕ್ಕೆ ಹೋಗ್ತಾ ಇದ್ದಾನ. ಸೊ ಇದು ಪೊಟೆನ್ಷಿಯಲ್ ಎನರ್ಜಿ ಮೇಲಕ್ಕೆ ರೈಸ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಅಬ್ಸರ್ವ್ ಮಾಡಿ, ಇದು ಹೆಂಗ್ ಪೊಟೆನ್ಷಿಯಲ್ ಎನರ್ಜಿ ಮೇಲಕ್ಕೆ ಹೋದ್ರೆ ಇದು ಕೈನೆಟಿಕ್ ಎನರ್ಜಿ ಕೆಳಗೆ ಬರುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ ಮೇಲಕ್ಕೆ ಹೋಗ್ತಾ ಇದೆ, ಇದು ಕೆಳಗೆ ಬರ್ತಾ ಇದೆ. ಓಕೆ, ಸೊ ಅಂದ್ರೆ ನಿಮಗೆ ಇದರ ಅರ್ಥ ಏನಂದ್ರೆ, ನಿಮ್ಗೆ ಎಷ್ಟು ಕೈನೆಟಿಕ್ ಎನರ್ಜಿ ಇಲ್ಲಿ ದೊರೀತಾ ಇದೆಯೋ ಅದು ನಿಮಗೆ ದೊರೀತಾ ಇಲ್ಲ. ಆಕ್ಚುಲಿ ಅದು ಕನ್ವರ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿನೇ, ಪೊಟೆನ್ಷಿಯಲ್ ಎನರ್ಜಿನೇ ಕನ್ವರ್ಟ್ ಆಗಿ ಕೈನೆಟಿಕ್ ಎನರ್ಜಿ ಆಗ್ತಿರೋದು. ಓಕೆ, ಸೊ ಇದನ್ನ ಓವರ್ ಆಲ್ ನೋಡಿದ್ರೆ ಇಲ್ಲಿ ನೋಡಿ, ಟೋಟಲ್ ಎನರ್ಜಿ ಏನಿದೆ ಕಾನ್ಸ್ಟೆಂಟ್ ಆಗಿದೆ, ಚೇಂಜ್ ಆಗ್ತಿಲ್ಲ. ಓಕೆ, ಸೊ ಇಲ್ಲಿ ಏನ್ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಆದ್ರೆ ಕೈನೆಟಿಕ್ ಎನರ್ಜಿ ಹೆಚ್ಚಾಗುತ್ತೆ, ಕೈನೆಟಿಕ್ ಎನರ್ಜಿ ಕಡಿಮೆ ಆದ್ರೆ ಪೊಟೆನ್ಷಿಯಲ್ ಎನರ್ಜಿ ಹೆಚ್ಚಾಗುತ್ತೆ. ಬಟ್ ಓವರ್ ಆಲ್ ಎನರ್ಜಿ ಏನಿದೆ ನಮಗೆ ಕಾನ್ಸ್ಟೆಂಟ್ ಆಗಿದೆ. ಸೊ ಅರ್ಥ ಏನ್ ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿಕ್ ಪ್ರಯತ್ನ ಪಡಿ ಸ್ನೇಹಿತರೆ. ಇದರ ಅರ್ಥ ಏನಂದ್ರೆ, ಇವಾಗ ನಾವು ಹೀಗೆ ಹೇಳಕ್ಕಾಗಲ್ಲ ನಾವು ಪೊಟೆನ್ಷಿಯಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅಂತ. ಸೊ ಪೊಟೆನ್ಷಿಯಲ್ ಎನರ್ಜಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಇಲ್ಲಿ ನೋಡ್ಬೋದು ನೀವು, ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ನಮಗೆ ಸಿಗ್ತಾ ಇದೆ, ರೈಸ್ ಆಗ್ತಾ ಇದೆ ಅಂದ್ರೆ ಅದು ಕೈನೆಟಿಕ್ ಎನರ್ಜಿನ ಕನ್ವರ್ಟ್ ಆಗಿ ಆಗ್ತಿರೋದು. ಅದೇ ತರ ನಮಗೆ ಕೈನೆಟಿಕ್ ಎನರ್ಜಿ ಸಿಗ್ತಾ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಕೈನೆಟಿಕ್ ಎನರ್ಜಿ ಸಿಗ್ತಾ ಇದೆ ಅಂದ್ರೆ ದಟ್ ಇಸ್ ಕನ್ವರ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಸೊ ನಮ್ಮ ನೇಚರ್ ನಲ್ಲಿ ನಮ್ಗೆ ಏನೋ ಒಂದು ಎನರ್ಜಿ ಸಿಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ನಾವು ಎನರ್ಜಿನ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ. ಅದು ಇಟ್ ಈಸ್ ಅ ಕನ್ವರ್ಟೆಡ್ ಫಾರ್ಮ್ ಆಫ್ ಅನದರ್ ಎನರ್ಜಿ. ಇವತ್ತೇನ್ ನಾವು ಎಲೆಕ್ಟ್ರಿಸಿಟಿ ನೋಡ್ತಾ ಇದೀವೋ ಅಥವಾ ವಿಂಡ್ ಎನರ್ಜಿ ಅಂತ ಹೇಳ್ತಾರೆ, ಓಕೆ, ಪವನ ಶಕ್ತಿಯಿಂದ ನಾವೇನು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಿಲ್ಲ, ನಾವ್ ಏನೇ ಎನರ್ಜಿ ನಮಗೆ ದೊರೀತಾ ಇದೆ ಅಂದ್ರೆ ಅದು ಕನ್ವರ್ಟೆಡ್ ಫಾರ್ಮ್ ಆಫ್ ಅನದರ್ ಎನರ್ಜಿ. ಸೊ ಇದು ಕನ್ಸರ್ವೇಷನ್ ಲಾಸ್ ಸ್ನೇಹಿತರೆ. ಓಕೆ, ಸೊ ಹೀಗೆ ದೇರ್ ಆರ್ ಮೆನಿ ಅದರ್ ಕನ್ಸರ್ವೇಷನ್ ಲಾಸ್ ಆಲ್ಸೋ. ಸೊ ಅದನ್ನ ನೋಡೋಣ ಸ್ನೇಹಿತರೆ ಇವಾಗ. ಈಗ ಅದೇ ರೀತಿ ಸ್ನೇಹಿತರೆ ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ಏನಪ್ಪಾ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ? ಕನ್ಸರ್ವೇಷನ್ ಅಂತ ನೋಡಿದ್ವಿ ನಾವು. ಕನ್ಸರ್ವೇಷನ್ ಅಂದ್ರೆ ಸ್ಥಿರ, ಅಂದ್ರೆ ಅದು ಆಲ್ರೆಡಿ ಫಿಕ್ಸ್ಡ್ ಆಗಿದೆ, ಅದನ್ನ ನಾವು ಏನು ಡೆಸ್ಟ್ರಾಯ್ನು ಮಾಡಕ್ಕಾಗಲ್ಲ, ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಬಟ್ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು. ಅದೇ ತರ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೂ ಕೂಡ ಇಲ್ಲಿ ನೋಡ್ಬೋದು ನೀವು, ಇದು ಚಾರ್ಜಸ್ ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿಗೆ ಮೂವ್ ಆಗೋದು ಹೊರತು, ಓಕೆ, ನೀವು ಅದನ್ನ ಎಲೆಕ್ಟ್ರಿಕ್ ಚಾರ್ಜಸ್ ನ ಪ್ರೊಡ್ಯೂಸ್ ಮಾಡಕ್ ಆಗಲ್ಲ ಸ್ನೇಹಿತರೆ. ಓಕೆ, ಸೊ ಇವಾಗ ಏನ್ ಇದನ್ನ ನಾವು ಬ್ಯಾಟ್ರಿ ಚಾರ್ಜ್ ಆಗಿದೆ, ಇದು ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂದ್ರೆ ಬ್ಯಾಟ್ರಿ ಒಳಗೆ ನೀವು ಚಾರ್ಜ್ ಪ್ರೊಡ್ಯೂಸ್ ಮಾಡ್ತಿಲ್ಲ. ಈ ಚಾರ್ಜಸ್ ಎಲ್ಲಿಂದ ಬರ್ತಾ ಇದೆ? ಇದು ಕೆಪಾಸಿಟರ್ ಇಂದ ಬರ್ತಾ ಇದೆ. ಸೊ ಕೆಪಾಸಿಟರ್ಗೆ ಹೆಂಗ್ ಬರ್ತಾ ಇದೆ? ಸೊ ಇನ್ನೊಂದು ಏನೋ ಒಂದು ಫಾರ್ಮ್ ನಿಂದ ಬರ್ತಾ ಇದೆ. ಆದ್ರೆ
ಏನೋ ನೀವು ಯಾವುದೇ ಎಲೆಕ್ಟ್ರಿಕ್ ಚಾರ್ಜಸ್ ಆದ್ರೂ ಕೂಡ ಇದನ್ನ ನೀವು ಡೆಸ್ಟ್ರಾಯ್ ಮಾಡಕ್ ಆಗಲ್ಲ. ಇದು ಯು ಕ್ಯಾನ್ ಓನ್ಲಿ ಟ್ರಾನ್ಸ್ಫರ್ ಇಟ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಓಕೆ, ಸೊ ಇದನ್ನ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅದೇ ರೀತಿ ನೆಕ್ಸ್ಟ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿನೂ ಕೂಡ ನೀವು ಏನು ಡೆಸ್ಟ್ರಾಯ್ ಮಾಡಕ್ಕಾಗಲ್ಲ, ನೀವು ಅದನ್ನ ಪ್ರೊಡ್ಯೂಸ್ ಮಾಡಕ್ಕೂ ಆಗಲ್ಲ, ನೀವು ಬರೀ ಅದನ್ನ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು. ಓಕೆ, ಅದೇ ತರ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಸೊ ಏನಪ್ಪಾ ಮೊಮೆಂಟಮ್ ಅಂದ್ರೆ? ಸೊ ಮೊಮೆಂಟಮ್ ಅಂದ್ರೆ ನಾವು ಮುಂಬರುವ ಕ್ಲಾಸಸ್ ಅಲ್ಲಿ ಇದನ್ನು ತುಂಬಾ ಡೀಟೇಲ್ ಆಗಿ ನೋಡೋಣ. ಜಸ್ಟ್ ನೀವು ಇವಾಗ ಅರ್ಥ ಮಾಡ್ಕೊಳ್ಳಿ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಕೂಡ ನೀವು ಡೆಸ್ಟ್ರಾಯ್ ಮಾಡಕ್ಕಾಗಲ್ಲ, ಇದನ್ನ ಪ್ರೊಡ್ಯೂಸ್ ಮಾಡಕ್ಕೂ ಆಗಲ್ಲ. ಇವಾಗ ನೆಕ್ಸ್ಟ್ ಸ್ನೇಹಿತರೆ ಏನಪ್ಪಾ ಇದ್ರದ್ದು ಡೆಫಿನೇಷನ್ ಏನಾಗಿರ್ಬೋದು, ಇದನ್ನ ಯಾವ ತರ ಡಿಫೈನ್ ಮಾಡಬಹುದು? ಸೊ ಇವಾಗ ನೀವು ನಾಲ್ಕು ನೋಡಿದೀವಿ ನಾವು. ಕನ್ಸರ್ವೇಷನ್ ಆಫ್ ಏನು ಮಾಸ್ ಅಂಡ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಮತ್ತೇನು ಎಲೆಕ್ಟ್ರಿಕ್ ಚಾರ್ಜಸ್, ಓಕೆ, ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಇದು ನಾಲ್ಕು ನೋಡಿದ್ವಿ. ಸೊ ಇದನ್ನ ಯಾವ ತರ ಡಿಫೈನ್ ಮಾಡಬಹುದು? ಇಲ್ಲಿ ನೋಡಿ, ಕನ್ಸರ್ವೇಷನ್ ಲಾ ಈಸ್, ಫಾರ್ ಎಕ್ಸಾಂಪಲ್ ನಾನು ಇದನ್ನ ತಗೋತೇನೆ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ನ ನಮಗೆ ಡಿಫೈನ್ ಮಾಡ್ಬೇಕು ಅನ್ಕೊಳ್ಳಿ. ಸೊ ಏನ್ ಹೇಳ್ಬೋದು? ಸೊ ವಿ ಕೆನಾಟ್ ಪ್ರೊಡ್ಯೂಸ್ ಮೊಮೆಂಟಮ್ ನಾರ್ ವಿ ಕ್ಯಾನ್ ಡೆಸ್ಟ್ರಾಯ್ ಮೊಮೆಂಟಮ್, ವಿ ಕ್ಯಾನ್ ಓನ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಓಕೆ, ಅದೇ ರೀತಿ ನೀವು ಕನ್ಸರ್ವೇಷನ್ ಆಫ್ ಎನರ್ಜಿನ ಡಿಫೈನ್ ಮಾಡಿ, ವಿ ಕೆನಾಟ್ ಪ್ರೊಡ್ಯೂಸ್ ಎನರ್ಜಿ ನಾರ್ ವಿ ಕ್ಯಾನ್ ಡೆಸ್ಟ್ರಾಯ್ ಎನರ್ಜಿ, ವಿ ಕ್ಯಾನ್ ಓನ್ಲಿ ಟ್ರಾನ್ಸ್ಫರ್ ಫ್ರಮ್ ಒನ್ ಬಾಡಿ ಟು ಅನದರ್ ಬಾಡಿ. ಇಲ್ಲಿ ಏನ್ ಡ್ಯಾಶ್ ಆಗಿದೆಯೋ ಇದನ್ನ ನಿಮ್ಗೆ ಯಾವ್ದು ಡೆಫಿನೇಷನ್ ಕೇಳಿರ್ತಾರೋ ಅದನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಓಕೆ, ಸೊ ಓವರ್ ಆಲ್ ಇನ್ ಸ್ನೇಹಿತರೆ ಇವಾಗ ಕನ್ಸರ್ವೇಷನ್ ಅಂದ್ರೆ ಇದು ಆಲ್ರೆಡಿ ಫಿಕ್ಸ್ ಆಗಿದ್ದು, ಸ್ಥಿರ ಆಗಿದ್ದು. ಓಕೆ, ಸೊ ನಾವು ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆಗಲಿ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಬಂದ್ರೆ, ಸೊ ಅದನ್ನ ನಾವು ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ, ಅದನ್ನ ನಾವು ಡೆಸ್ಟ್ರಾಯ್ನು ಮಾಡಕ್ಕಾಗಲ್ಲ, ಅದನ್ನ ಬರೀ ನಾವು ಒಂದ್ ಬಾಡಿಯಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಮಾಡಬಹುದು ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸಿಮೆಟ್ರಿ ಪ್ರಿನ್ಸಿಪಲ್. ಸೊ ಏನಪ್ಪಾ ಸಿಮೆಟ್ರಿ ಪ್ರಿನ್ಸಿಪಲ್ ಅಂದ್ರೆ? ಇಲ್ಲಿ ನೋಡ್ಬೋದು ನೀವು, ದ ಪ್ರಿನ್ಸಿಪಲ್ ಆಫ್ ನೇಚರ್ ಆರ್ ಸಿಮೆಟ್ರಿಕಲ್ ಅಂಡ್ ನಾಟ್ ಅಫೆಕ್ಟೆಡ್ ಬೈ ಟೈಮ್, ಪ್ಲೇಸ್ ಆರ್ ಸ್ಪೇಸ್. ಅಂದ್ರೆ ಉದಾಹರಣೆಗೆ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿರ್ಬೋದು, ಇವಾಗ ಏನು ಒಂದು ಲಕ್ಷಾನು ವರ್ಷಗಳ ಹಿಂದೆ, ಓಕೆ, ಸೊ ಇದೇನು ಇವು ಏನು ಸೀಸನ್ ಅಂದ್ರೆ ಏನು ಮಳೆಗಾಲ ಚಳಿಗಾಲ ಏನಿದಾವಲ್ಲ, ಇವಾಗ ಮಳೆಗಾಲ ಆಗ್ಲಿ ಚಳಿಗಾಲ ಆಗ್ಲಿ ವರ್ಷಕ್ಕೆ ಒಂದ್ಸತೆ ಬರ್ತಿತ್ತು. ಓಕೆ, ಲಕ್ಷಾನು ವರ್ಷಗಳ ಹಿಂದೆ. ಸೊ ಇವತ್ತಿಗೂ ಕೂಡ ನೋಡಿ, ನೀವು ವರ್ಷಕ್ಕೊಂದ್ಸತಿನೇ ಬರುತ್ತಾನೆ. ನೀವು ಚಳಿಗಾಲ ನೋಡಿದ್ರೆ 1 ವರ್ಷ ಆದ್ಮೇಲೆ ಬರುತ್ತೆ, ಮಳೆಗಾಲ 1 ವರ್ಷ ಆದ್ಮೇಲೆ ಬರುತ್ತೆ. ಸೊ ಇದು ಲಕ್ಷಾನು ವರ್ಷಗಳೇನು ಹಿಂದೆ ಹಾಗೆ ಇತ್ತು, ಇವತ್ತು ಕೂಡ ಹಾಗೆ ಇದೆ. ಓಕೆ, ಸೊ ಇದು ಚೇಂಜ್ ಆಗಿಲ್ಲ. ಸೊ ಇಂಥ ಪ್ರಿನ್ಸಿಪಲ್ ನ ಇಂಥ ನಾವು ನೇಚರ್ ಏನು ಪ್ರಕೃತಿಯ ನಿಯಮ, ಸೊ ಯಾವುದು ಟೈಮ್ ಇಂದ, ಪ್ಲೇಸ್ ಇಂದ, ಸ್ಪೇಸ್ ಇಂದ ಅಫೆಕ್ಟ್ ಆಗುದಿಲ್ಲ, ಅದು ಸೇಮ್ ಹಾಗೆ ಉಳಿಯಿತು. ಅಂತ ಪ್ರಿನ್ಸಿಪಲ್ ನ ನಾವು ಏನು ಸಿಮೆಟ್ರಿ ಪ್ರಿನ್ಸಿಪಲ್ ಅಂತ ಕರಿತೀವಿ ಸ್ನೇಹಿತರೆ. ಇನ್ನೊಂದು ಉದಾಹರಣೆ ಅಂದ್ರೆ, ನೀವು ಲೈಟ್ ಸ್ಪೀಡ್ ನೀವು ಇವಾಗ ನೋಡಿದ್ರೆ ಏನು 3 × 10⁸ ಇದೆ. ಸೊ ಇದನ್ನ ನೀವು ಮಾರ್ಸ್ ಮೇಲೆ ತಗೊಂಡು ಹೋಗಿ ಚೆಕ್ ಮಾಡಿ, ಓಕೆ, ನೀವು ಎಲ್ಲ ಅಮೆರಿಕಾದಲ್ಲಿ ಹೋಗಿ ಚೆಕ್ ಮಾಡಿ, ಅಥವಾ ನೀವೇನೋ ಹಳೆ ಕಾಲದಲ್ಲಿ ಇನ್ನೂ ಒಂದು 100 ವರ್ಷಗಳ ಹಿಂದೆ ಚೆಕ್ ಮಾಡಿದ್ರು ಕೂಡ ಅದ್ರ ಸ್ಪೀಡ್ ಅಷ್ಟೇ ಆಗಿರ್ತಿತ್ತು ಸ್ನೇಹಿತರೆ. ಓಕೆ, ಸೊ ಹೇಳೋ ತಾತ್ಪರ್ಯ ಏನಂದ್ರೆ, ಯಾವುದೇ ಪ್ರಿನ್ಸಿಪಲ್ ಆಫ್ ನೇಚರ್ ಅದು ಟೈಮ್ ಇಂದ, ಪ್ಲೇಸ್ ಇಂದ, ಸ್ಪೇಸ್ ಇಂದ, ಓಕೆ, ಅದನ್ನ ಅಫೆಕ್ಟ್ ಆಗಲಿಲ್ಲಪ್ಪ ಅಂತ ಹೇಳಿದ್ರೆ ಅಂತ ಪ್ರಿನ್ಸಿಪಲ್ ಆಫ್ ನೇಚರ್ ನ ನಾವು ಸಿಮೆಟ್ರಿ ಪ್ರಿನ್ಸಿಪಲ್ ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಸ್ನೇಹಿತರೆ ದಿಸ್ ಇಸ್ ಎಂಡ್ ಆಫ್ ದ ಚಾಪ್ಟರ್ 1. ಸೊ ನಾವು ಚಾಪ್ಟರ್ 1 ನಲ್ಲಿ ಫಿಸಿಕ್ಸ್ ನ ಚಾಪ್ಟರ್ 1, ದಟ್ ಇಸ್ ಫಿಸಿಕಲ್ ವರ್ಲ್ಡ್ ನಲ್ಲಿ ಫಿಸಿಕ್ಸ್ ಅಂದ್ರೇನು, ಸೈನ್ಸ್ ಅಂದ್ರೇನು ಅಂತ ಇವೆಲ್ಲ ವಿಷಯ ಕಲ್ತ್ವಿ ಸ್ನೇಹಿತರೆ. ಸೊ ನಿಮ್ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಿಮ್ಮ ಇದೇನ್ ಫಸ್ಟ್ ಚಾಪ್ಟರ್ ಇತ್ತು, ಇದು ಬರೀ ಇಂಟ್ರೊಡಕ್ಷನ್ ಆಗಿತ್ತು ಸ್ನೇಹಿತರೆ. ಇದು ಬರೀ ಏನು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇನ್ನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಏನ್ ಅನ್ನೋದು ಕಲಿಯೋದು ಇಂಪಾರ್ಟೆಂಟ್ ಆಗಿತ್ತು. ಬಟ್ ನಿಮ್ ಆಕ್ಚುಯಲ್ ಫಿಸಿಕ್ಸ್ ಜರ್ನಿ ಸ್ನೇಹಿತರೆ ವಿಲ್ ಸ್ಟಾರ್ಟ್ ಫ್ರಮ್ ದ ನೆಕ್ಸ್ಟ್ ಯೂನಿಟ್, ದಟ್ ಈಸ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಸ್ನೇಹಿತರೆ, ನೀವು ನೆಕ್ಸ್ಟ್ ಯಾವುದೇ PUC ಸೆಕೆಂಡ್ PUCಗೂ ಹೋದ್ರು ಕೂಡ, ಅಥವಾ ನೀವು CETಗೆ ಹೋದ್ರು ಕೂಡ ಸ್ನೇಹಿತರೆ, ಈ ಮುಂಬರುವ ಚಾಪ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಲೈಫ್ ಡಿಸೈಡಿಂಗ್ ಫ್ಯಾಕ್ಟರ್ಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಸ್ನೇಹಿತರೆ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಓಕೆ, ಸೊ ವಾಟ್ ಎಕ್ಸಾಕ್ಟ್ಲಿ ಯೂನಿಟ್ಸ್ ಅಂತ ನೋಡೋಣ. ಸೊ ಮೆಜರ್ಮೆಂಟ್ ಯಾವುದಕ್ಕೆ ಅಂತಾರೆ, ಸೊ ಹಿಂಗೆ ಮೆಜರ್ ಮಾಡುದು, ಸೊ
ಸೆಂಟಿಮೀಟರ್ ಹೇಗೆ ಅಂದ್ರೆ ಏನು, ಮೀಟರ್ ಅಂದ್ರೆ ಏನು, ಕಿಲೋಮೀಟರ್ ಅಂದ್ರೆ ಏನು ನೀವು ಕೇಳಿರ್ಬೋದು, ಸ್ಕೂಲ್ ಡೇಸ್ ನಲ್ಲಿ ಕೇಳಿರ್ಬೋದು ಸ್ನೇಹಿತರೆ. ಸೊ ಇವಾಗ ನಿಮ್ದ ನೆಕ್ಸ್ಟ್ ಚಾಪ್ಟರ್ ಇಂದ ದಿಸ್ ಫಿಸಿಕ್ಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ till then ಸ್ನೇಹಿತರೆ, so we'll see in the next class. Till then, stay tuned and take care. Thank you.